ಕನ್ನಡ ಜಾಣ ನಮಸ್ಕಾರ. ಚುನಾವಣೆ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ಏನನ್ನು ಹೇಳಕ್ ಹೊರಟಿದೆ? ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೋಮುವಾದವನ್ನು ಒಪ್ಪಲ್ಲ, ಒಡೆದಾಳ ನೀತಿಯನ್ನು ಒಪ್ಪಲ್ಲ ಅಂತ ಹೇಳಕ್ ಹೊರಟಿದ್ಯಾ? ಅದು ಒಕ್ಕಲಿಗರಲ್ಲಿ ದೇವೇಗೌಡರೇ ಸಾಕು ನಿಮ್ಮ ನಾಯಕತ್ವವನ್ನು, ಡಿ ಕೆ ಶಿವಕುಮಾರ್ನ ಒಪ್ಕೋತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ನಾಯಕತ್ವ ಕರ್ನಾಟಕ ಜನ ಒಪ್ಕೊಂಡಿದಾರ. ಆಯ್ತು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಕ್ಕೆ ರೇವಣ್ಣವರು ಮತ್ತೆ ಶಿವರಾಮೇಗೌಡರ ಭಾಷೆ ಹಿಡಿತವಿಲ್ಲದ ನೆಲಬಿಲ್ಲದ ನಾಲಿಗೆ ಅಂತೇಳಿ ಸುಮಲತಾ ಬಗ್ಗೆ ಇನಾತೀನವಾಗಿ ಮಾತಾಡಿದ್ದು ನಿಖಿಲ್ ಸೋಲಿಸ್ತುನ್ನದಾದ್ರೆ, ಚನ್ನಪಟ್ಟಣದಲ್ಲಿ ಆ ಥರ ಮಾತಾಡಿದ್ದು ಯಾರಾಗಾದ್ರೆ? ನಿಖಿಲ್ ಸೋಲ್ಗೆ ಏನು ಕಾರಣ? ಬರೀ ಹತ್ತಿರ ಭಾವನಾತ್ಮಕವಾಗಿ ಮಾತ್ರ ಗೆಲ್ಲಕ್ಕಾಗತ್ತ? ನಿಖಿಲ್ ಅವ್ರದ್ದು ಏನು ಪಾತ್ರ ಇದರಲ್ಲಿ? ಕರಿಯ ಅನ್ನೋದು ಸದ್ದು ಮಾಡಲಿ ಬಂಗಾರೆ. ಜಮೀರ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಕುಮಾರಸ್ವಾಮಿ ಕರಿಯ ಅಂತ ಕರೆದಿದ್ದು, ಅದು ವರ್ಕೌಟ್ ಆಗಿಲ್ವಾ? ಚನ್ನಪಟ್ಟಣ ಜನ ಅದನ್ನ ಸೀರಿಯಸ್ ಯಾಕೆ ತಗೊಂಡಿಲ್ಲ ಅಂದ್ರೆ ಇದೆಲ್ಲ ನೋಡೋಣ. ನಿಮಗೆ ಗೊತ್ತಿದೆ, ಇಡೀ ದೇಶ ಬಹಳ ಕುತೂಹಲದಿಂದ ಗಮನಿಸ್ತಾ ಇತ್ತು. ಇವತ್ತು ಫಲಿತಾಂಶ ಬಂದಿದ್ದು ಮಹಾರಾಷ್ಟ್ರ ಎಲೆಕ್ಷನ್ ನಡೆಯುತ್ತೆ, ಮತ್ತೆ ಜಾರ್ಖಂಡಲ್ಲಿ ನಡೆಯುತ್ತೆ, ಕೇರಳದಲ್ಲಿ ಉಪಚುನಾವಣೆ. ಪ್ರಿಯಾಂಕಾ ಗಾಂಧಿ ಅವರು ನಿಂತಿರ್ತಾರೆ, ರಾಹುಲ್ ಗಾಂಧಿ ಖಾಲಿ ಮಾಡಿದ ಜಾಗಕ್ಕೆ. ಮತ್ತು ಕರ್ನಾಟಕದಲ್ಲಿ 3 ಕಡೆ ಉಪಚುನಾವಣೆ. ಆ ಸಮೀಕ್ಷೆ ಅರ್ಧ ಸುಳ್ಳಾಗಿದೆ, ಅರ್ಧ ನಿಜ ಆಗಿದೆ. ಮಹಾರಾಷ್ಟ್ರದಲ್ಲಿ ಒಂದಷ್ಟು ಸಮೀಕ್ಷೆಗಳು NDA ಬರುತ್ತೆ ಅಂತ ಹೇಳಿದ್ರು, ತುಂಬಾ ಎಲ್ಲ ಸಮೀಕ್ಷೆಗಳು. ಜಾರ್ಖಂಡಲ್ಲೂ NDA ಬರುತ್ತೆ ಅಂತ ಹೇಳಿದ್ರು. ಆದರೆ ಮಹಾರಾಷ್ಟ್ರದಲ್ಲಿ ಅವ್ರು ಏನು ಹೇಳಿದ್ರು ಅದನ್ನ ಅವರ ಒಂದು ಇದನ್ನ ಊಹೆನ ಮೀರಿ ಬಹಳ ದೊಡ್ಡ ಮಟ್ಟದಲ್ಲಿ NDA ಗೆದ್ದಿದೆ. ಹಾಗೆ ಜಾರ್ಖಂಡಲ್ಲಿ ಕಾಂಗ್ರೆಸ್ ಗೆದ್ದಿದೆ. ನಿರೀಕ್ಷೆ ಅಂತ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದಿದ್ದಾರೆ, ನಿರೀಕ್ಷೆ ಇತ್ತದು. ಅದು ಕರ್ನಾಟಕದ ವಿಶೇಷ ಏನಪ್ಪ ಅಂದ್ರೆ 3 ಕಡೆ, ಒಂದು ಸಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು, ಈ 2 ವಿಶೇಷ ಏನಪ್ಪ ಅಂದ್ರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ನಿಂತಿದ್ರು. ಅದರಲ್ಲೂ ಚನ್ನಪಟ್ಟಣದ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಮಗ, ಹಾಲಿ ಕೇಂದ್ರ ಸಚಿವರ ಮಗ, 3 ಸಲ ಸೋತಿದ್ದಂಥವ್ರು, 3 ಸಲ ಸೋತಿದ್ರು ಯುವ ನಾಯಕ, ಗೆಲುವೇ ಕಂಡಿಲ್ಲ. ಮತ್ತೆ ಒಕ್ಕಲಿಗರ ಬೆಲ್ಟ್ ಅದು, ಇದರಲ್ಲಿ ನಿಂತಿದ್ದು, ಇದು ವಿಶೇಷ. ಯೋಗೀಶ್ವರ 3 ಸಲ ಸೋತಿದ್ದು, 2 ಸಲ ಸೋತಿದ್ರು, ಆದರೆ ಮೊದಲು ಗೆದ್ದಿದ್ರು ಅವರು. ಆದರೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಇಲ್ಲ, ಇದು 3ನೇ ಸೋಲಿದು, ತಡ್ಕೊಳಕ್ಕಾಗಲ್ಲ. ಆದರೆ ಅವ್ರದ್ದೇನು ಪಾತ್ರ ಇಲ್ವಾ? ಹಾಗಾದ್ರೆ ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಶಿವರಾಮೇಗೌಡರು ಮತ್ತೆ ರೇವಣ್ಣರ ಭಾಷೆ ಮಾತು ಕಾರಣ ಆದರೆ, ಇಲ್ಲಿ ಚನ್ನಪಟ್ಟಣದಲ್ಲಿ ಯಾರ್ದು ಕಾರಣ ಆಯಿತು? ಇಲ್ಲಿ ಯಾರು ಆ ಥರ ಮಾತಾಡಿದ್ರು? ನಿಖಿಲ್ ಮಾತಾಡಿದ್ರ, ದೇವೇಗೌಡರು ಮಾತಾಡಿದ್ರ, ಕುಮಾರಸ್ವಾಮಿ ಮಾತಾಡಿದ್ರ, ಅಥವಾ ಜಮೀರ್ ಅವರ ಕರಿಯನ್ನ ಅದು ವರ್ಕೌಟ್ ಆಗಲಿಲ್ವಾ? ನೋಡೋಣ. ಚನ್ನಪಟ್ಟಣ, ಸಿಗ್ಗಾವಿ, ನಾನು ಹೇಳ್ದಂಗೆ ನಮ್ಮ ಕರ್ನಾಟಕ ಜನ ಯಾವುದೇ ಕಾರಣಕ್ಕೂ ಈ ಎಟ್ಬಿಟ್ರಲ್ಲಪ್ಪ ಯತ್ನಾಳ್ ಇವರೆಲ್ಲ, ಇವ್ರು ಆಡಿದ ಅಬ್ರ, ಇವರೆಲ್ಲ ಏನೋ ಇಡೀ ಸಾಬ್ರೆಲ್ಲ ರೈತರ ಜಮೀನು ಕಿತ್ಕೊಂಡ್ಬಿಡ್ತಾವ್ರೆ, ಅವರೇ ಕಿತ್ಕೊಂಡ್ಬಿಟ್ರು ಅನ್ನೋ ಥರ ಹಬ್ಬಿಸ್ಬಿಟ್ರಲ್ಲ. ತೇಜಸ್ವಿ ಅಂತ ಒಬ್ರು ಒಂದು ರೀತಿ ಅವಿವೇಕದ ಮಾತಾಡಿದ್ರಲ್ಲ, ವಿಚಾರದಲ್ಲಿ ನೋಟಿಸ್ ಕೊಟ್ಟಿದ್ದಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಮಾತಾಡಿ ಕೇಸಲ್ಲಿ ಹಾಕ್ಸ್ಕೊಂಡ್ರು, ಸುಳ್ಳು ಹೇಳಿದ್ರು, ಪ್ರಚೋದನೆ ಕೊಟ್ಟರು ಜನಗಳನ್ನ. ಆದ್ರೆ ಕರ್ನಾಟಕ ಜನ ಈ ಪ್ರಚೋದನೆಗೆ ಬಲಿಯಾಗಿಲ್ಲ. ಇವರು ಆಡೋ ಅವತಾರ ಇದನ್ನೆಲ್ಲ ನೋಡಿದ್ರೆ ಸಿಗ್ಗಾವಿ ಮತ್ತೆ ಸಂಡೂರಲ್ಲಿ ಒಂದ್ ಸೈಡ್ ಆಗ್ಬಿಡ್ಬೇಕಾಗಿತ್ತು. ಆ ಥರ ಆಗಿಲ್ಲ. ಕರ್ನಾಟಕದಲ್ಲಿ ನಾವು ಈ ಕೋಮುವಾದನ ಒಪ್ಪಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ನಾನು ವಿಶೇಷವಾಗಿ ಚನ್ನಪಟ್ಟಣದೇ ನಾನು ಮಾತಾಡೋದಾದ್ರೆ, ಇವತ್ತು ನಾನು ಸಹ ಓಡಾಡಿದ್ದಲ್ಲಿ, ನಾನೆಲ್ಲ ಓಡಾಡಿದಾಗ ಮೊದಲು ಯೋಗೀಶ್ವರ್ಗೆ ಒಂದ್ ಸೈಡ್ ಇತ್ತದು, ಯೋಗೀಶ್ವರ್ ಗೆಲ್ತಾರೆ, ಯಾವುದೇ ಕಾರಣಕ್ಕೂ ಸೋಲಿಲ್ಲ ಅನ್ನೋ ಥರ ಇತ್ತು. ಆದರೆ ದೇವೇಗೌಡರ ಎಂಟ್ರಿ ಆದ್ಮೇಲೆ ಮತ್ತೆ JDS ಕಾರ್ಯಕರ್ತರ ಹಬ್ಬನ ನೋಡಿದಾಗ, ಇಲ್ಲ ಇದು ಯಾಕೋ ನೆಕ್ ಟು ನೆಕ್ ಇದೆ, ದೊಡ್ಡ ಫೈಟ್ ಆಗುತ್ತೆ, ನಿಖಿಲ್ಗೆ ಒಂಥರ ಏನೋ ಫೇವರ್ ಇದೇನೆ ಥರ ವಾತಾವರಣ ಸೃಷ್ಟಿಯಾಗಿತ್ತು ಮೇಲ್ನೋಟಕ್ಕೆ ನೋಡಿದಾಗ. ಯಾಕೆಂದ್ರೆ ಹಂಗಿತ್ತು, ದೇವೇಗೌಡರು ಬಂದಾಗ ಹುಮ್ಮಸ್ಸು, ಕಾರ್ಯಕರ್ತರು ಹಬ್ರ. ಆದ್ರೆ ಒಂದು ನನಗೆ ಅರ್ಥ ಆಗಿದ್ದು, ಹೊರಗಡೆಯಿಂದ ಎಷ್ಟೇ ಬಂದು ಹಬ್ರ ಮಾಡಿ ಓಟ್ ಹಾಕರ್ ಲೋಕಲ್ ಅವ್ರು ಓಟ್ ಹಾಕೋರು. ಹೊರಗಡೆಯಿಂದ ಏನೇ ಮಾಡ್ಬೋದು, ನೀವು ಎಷ್ಟೇ ಕಾರ್ಯಕರ್ತರು ಬಿಡ್ಬೋದು. ಕುಮಾರಸ್ವಾಮಿ ಅವ್ರ ಮಗಾನ ಕಾರಣಕ್ಕೆ ಬೈ ಎಲೆಕ್ಷನ್ನು ಇವರೆಲ್ಲೂ ನಡೀತಾ ಇಲ್ಲ, ಅದು JDS ಒಂದೇ ಎಲ್ಲಿ ನಿಂತಿರೋದು. ಹಂಗಾಗಿ ಅವರ ಇಡೀ ಕಾರ್ಯಕರ್ತರೆಲ್ಲ ಬಂದು ಠಿಕಾಣಿ ಹಾಕಿದ್ರು ಚನ್ನಪಟ್ಟಣದಲ್ಲಿ. ಆ ಹಬ್ಬ ಜೋರಾಗಿತ್ತು. ಅದು ಓಟ್ ಹಾಕೋರು ಮಾತ್ರ ಲೋಕಲ್ ಅಲ್ವಾ, ಅದು ಮುಖ್ಯ ಆಗುತ್ತೆ. ಚನ್ನಪಟ್ಟಣದಲ್ಲಿ ಏನೆಲ್ಲ ಆಯ್ತು ನೋಡೋಣ. ನಿಮಗೆ ಗೊತ್ತಿದೆ, ದೊಡ್ಡ ವಿಚಾರ ಚರ್ಚೆ ಆಗಿದ್ದು ದೇವೇಗೌಡರನ್ನ DK ಸುರೇಶ್ ಅವರು ಏನು ಆಂಬುಲೆನ್ಸಲ್ಲಿ ದೇವೇಗೌಡರು ಬಂದು ಚುನಾವಣೆ ಪ್ರಚಾರ ಮಾಡ್ತಾರ ಅಂತ ಕರೆದಿದ್ದು ಒಂದಾಯ್ತು. ಆಮೇಲೆ ನಮ್ಮ ಜಮೀರ್ ಅವರು ಕುಮಾರಸ್ವಾಮಿ ಕರಿ ಅಂತ ಕರೆದಿದ್ದು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅದೆಲ್ಲ ಒಗ್ಗಟ್ಟಾಗಿ ಗೆಲ್ಸುತ್ತೆ ಅನ್ನೋ ಥರ ದೊಡ್ಡ ಚರ್ಚೆ ಆಗೋಯ್ತು. ಅದಾದ ಮೇಲೆ ದೇವೇಗೌಡರ ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್. ನಾನು ಅವಾಗಲೇ ಹೇಳಿದೆ, ಮಂಡ್ಯದಲ್ಲೇನೋ ಅವರು ಇಬ್ಬರು ಮಾತಾಡಿರ್ಬೋದು, ಚನ್ನಪಟ್ಟಣದಲ್ಲಿ ಯಾರು ಆ ಥರ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು? ನಿಖಿಲ್ ಕುಮಾರಸ್ವಾಮಿ ಅವರಂತೂ ತುಂಬ ಪ್ರಬುದ್ಧ ನಡ್ಕೊಂಡ್ರು, ತುಂಬ ಪ್ರಬುದ್ಧ ಮಾತಾಡಿದ್ರು. ಎಲ್ಲೂ ಸಹ ಒಂದು ಕೀಳು ಭಾಷೆನ ಮತ್ತೊಂದು ಎಲ್ಲೂ ಬಳಸ್ತಿಲ್ಲ. ಕುಮಾರಸ್ವಾಮಿ ಅವರು ಹಂಗೆ ನೋಡಕ್ ಹೋದ್ರೆ ಅವರು ಎಲ್ಲೂ ಬಳಸಿಲ್ಲ. ಆದರೆ ದೇವೇಗೌಡರ ಮಾತು
ಚನ್ನಪಟ್ಟಣ ಜನಕ್ಕೆ ಇಷ್ಟ ಆಗಿಲ್ಲ. ಅದು ಡಿ.ಕೆ. ಸುರೇಶ್ ಶಿವಕುಮಾರ್ ಅವ್ರ ಬಗ್ಗೆ ಸಿಂಪತಿ ಪಡ್ತಾ ಜನ ಗೌಡ್ರೆ ಸಾಕು ನಿಮ್ಮ ನಾಯಕತ್ವ, ಒಂದ್ ಕಾಲ ನಿಮ್ಗೆಲ್ಲ ಕೊಟ್ಟಿದ್ವಿ, ಪ್ರಧಾನಿ ಮಟ್ಟಕ್ಕೆ ಹೋಗಿದ್ರಾ, ನಿಮ್ಗೂ ವಯಸ್ಸಾಗಿದೆ ಇವಾಗ, ಇನ್ನ ನಾವು ಹೊಸ ನಾಯಕನನ್ನ ಒಕ್ಕಲಿಗರಿಗೆ ಯಾರಾದ್ರೇನು ಒಟ್ಟು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡೋಂಥದ್ದು ಬೇಕಲ್ವಾ. ಡಿ.ಕೆ. ಸುರೇಶ್ ಶಿವಕುಮಾರ್ನ ಒಪ್ಕೋತೀವಿ ಅಂತೇಳಿ ಮೆಸೇಜ್ ಕೊಡ್ತಾವ್ರ. ಯಾಕೆಂದ್ರೆ ದೇವೇಗೌಡರ ಬಾಯಲ್ಲಿ ಆ ಮಾತು ನಾನು ಸಹ ನಿರೀಕ್ಷೆ ಮಾಡಿರಲ್ಲ. ನಮಗೂ ತುಂಬಾ ಕಸ್ವಿಸಿ ಆಯ್ತು. ಒಂದೇನಪ್ಪ ಅಂದ್ರೆ ಮಾಜಿ ಪ್ರಧಾನಮಂತ್ರಿಗಳು, ನೀವು ದೇಶ ನೋಡಿದವ್ರು, ನೀವು ಹೇಳ್ತೀರಿ ಯಡಿಯೂರಪ್ಪನ ಕೈ ಹಿಡ್ಕೊಂಡು ಹೇಳ್ತೀರಿ ಕಾಂಗ್ರೆಸ್ ಗೌರ್ಮೆಂಟ್ನ ತೆಗದೇ ಸಿದ್ಧ, ನಾನು ಇದು ಯಾವ ಕಾರಣಕ್ಕೆ ಉಳಿಯಕ್ಕೆ ಬಿಡೋ ಸರ್ಕಾರನ ತೆಗಿತೀನಿ ಅಂತ ಮಾತಾಡ್ತಾರೆ. 136 ನಂಬರ್ ಇರುವ ಪಾರ್ಟಿಯನ್ನ, ಒಂದು ಸರ್ಕಾರವನ್ನ ಮಾಜಿ ಪ್ರಧಾನಮಂತ್ರಿಗಳು ನೀವು ಆ ಥರ ಮಾತಾಡೋದು ಸರಿ. ಬೇರೆ ಯಾರೋ ಕುಮಾರಸ್ವಾಮಿ ಅವರ ಮತ್ತೊಬ್ಬರ ಮಾತಾಡಲಿ, ನೀವು ಮಾಜಿ ಪ್ರಧಾನಮಂತ್ರಿಗಳು ಮಾತಾಡಬಾರ್ದಾಗಿತ್ತಲ್ವ. ಇನ್ನೊಂದು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತಾಡ್ತೀರಿ ನೀವು, 100 ರೂಪಾಯಿಗೋಸ್ಕರ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದರು ಯಾರೋ ಕೊತ್ವಾಲ್ ರಾಮಚಂದ್ರನ ಹತ್ರ ಅಂತ. ದೇವೇಗೌಡರ ಬಾಯಲ್ಲಿ ಈ ಮಾತು ಚನ್ನಪಟ್ಟಣ ಜನಕ್ಕೆ ಇಷ್ಟ ಆಗಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಂಪತಿ ತೋರಿಸ್ತಾ. MP ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು 2.5 ಲಕ್ಷ ಲೀಡ್ಗಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ. ಅವಾಗ ಇದೇ ಜನ ಎಲ್ಲರೂ ಹೇಳ್ತಾರೆ ದೇವೇಗೌಡರ ನಂತರ ಒಕ್ಕಲಿಗರ ಲೀಡರ್ಶಿಪ್ ಕುಮಾರಸ್ವಾಮಿ ಅವರಿಗೆ ಅದು ಪ್ರಶ್ನಾತೀತ ನಂತರ ಮಾತಾಡುವಾಗ, ಇವಾಗ ಈ ಚುನಾವಣೆಯಲ್ಲಿ ಇಡೀ ರಾಮನಗರದಲ್ಲಿ JDS ನ ಸೈಡಿಗೆ ಕಳಿಸಿದ್ರು. 2 ಮುಖ್ಯಮಂತ್ರಿಗಳನ್ನ ಆ ಪಕ್ಷಕ್ಕೆ ಕೊಟ್ಟಂತ ಜಿಲ್ಲೆ JDS ಪಕ್ಷಕ್ಕೆ 2 ಮುಖ್ಯಮಂತ್ರಿಗಳನ್ನ ಕೊಟ್ಟಿದೆ, ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವ್ರನ್ನ ಅಲ್ವಾ. ಅಂಥ ಜಿಲ್ಲೆಯಲ್ಲಿ ಇವತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಚನ್ನಪಟ್ಟಣ ಜನನೂ ಬಹಳ ಕಾರಣ. ಯಾಕೆಂದ್ರೆ ರಾಮಕೃಷ್ಣ ಹೆಗಡೆ ಕಲ್ಲೊಡೆದರೆ ಬಂದು ಹಾಸನದವರಲ್ಲ, ಮಂಡ್ಯದವರಲ್ಲ, ಚನ್ನಪಟ್ಟಣದವ್ರು ಬಂದು ವಿಧಾನಸೌಧ ಎದುರುಗಡೆ ಮೆಟ್ಲ ಮೇಲೆ ಕಲ್ಲೊಡೆದಿದ್ದು ಅಂತ ಹಾರ್ಡ್ಕೋರ್ ಅಭಿಮಾನಿಗಳು ಅವ್ರು ಈಗಲೂ ಇದ್ದಾರೆ. ಅಂತ ಜನ ಬಹುಶಃ ನಿರ್ಧಾರ, ಹೊಸ ತಲೆಮಾರಿನ ಜನ ಗೌಡ್ರೆ ಸಾಕು, ಇನ್ನ ನಾವು ಡಿ.ಕೆ. ಶಿವಕುಮಾರ್ ನಾಯಕ ಅಂತ ಒಪ್ಕೋತೀವಿ ಅಂತೇಳಿ ಒಪ್ಕೊಂಡಿರ್ಬೋದಲ್ವ. ನಾವು ಅಲ್ಲಿ ಕುಮಾರಸ್ವಾಮಿ ಅವ್ರು ಗೆದ್ದಾಗ ಹೌದು ಕುಮಾರಸ್ವಾಮಿ ಅವ್ರ ನಾಯಕ ಅಂತ ಒಪ್ಕೊಂಡ್ಮೇಲೆ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಯುದ್ಧ ಒಪ್ಕೋಬೇಕಲ್ವಾ. ಕುಮಾರಸ್ವಾಮಿ ಅವರ ನಾಯಕ ಅಂತ ಇವತ್ತು ಹೊಸ ನಾಯಕನ ಉದಯಿಸಿರ್ಬೋದಲ್ಲ, ಇವತ್ತು ಖಂಡಿತ ಉದಯಿಸಿದ್ದಾರೆ. ನನಗಂತೂ ಅನಿಸ್ತಾ ಇದೆ ಆ ಥರ. ಮತ್ತೆ ಈ ಮಾತು ಚನ್ನಪಟ್ಟಣ ಜನಕ್ಕೆ ಇಷ್ಟ ಆಗಿಲ್ಲ. ಮತ್ತೆ ಇನ್ನೊಂದು ನೋಡ್ತಾ ಹೋಗೋಣ, ಕುಮಾರಸ್ವಾಮಿ ಅವ್ರನ್ನ ಕರಿಯ ಅನ್ನೋ ವಿಚಾರ. ಅದಕ್ಕಿಂತ ಬಹಳ ಪ್ರಮುಖವಾದ ಒಂದು ಮಾತಿದೆ. ಒಂದು ಜನ ಅಂದ್ರೆ ಒಂದು ಜಾತಿ ಇಟ್ಕೊಂಡು ನೀವು ಚುನಾವಣೆ ಮಾಡೋಕ್ಕಾಗಲ್ಲ. ಒಂದು ಜಾತಿ ಇಟ್ಕೊಂಡು ಯಾವುದೇ ರಾಜಕೀಯ ಪಕ್ಷ ಚುನಾವಣೆ ಮಾಡೋಕ್ಕಾಗಲ್ಲ. ರಾಜಕೀಯ ಪಕ್ಷ, ರಾಜಕೀಯ ನಾಯಕ ಗೆಲ್ಲಕ್ಕಾಗಲ್ಲ ಅಂತ ಉದಾಹರಣೆ. ಕೆಲವು ದಿನಗಳ ಹಿಂದೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ ವೇದಿಕೆಯಲ್ಲಿ, ಪಕ್ಕದಲ್ಲಿ ನಂಜಾವಧೂತ ಸ್ವಾಮೀಜಿ ಕೂತಿರ್ತಾರೆ. ಗೊತ್ತಲ್ಲ ನಮ್ಮ ನಂಜಾವಧೂತ ಸ್ವಾಮೀಜಿಯವರು. ಅವರು ಒಂದು ಮಾತಾಡ್ತಾರೆ, ಈ ಸಲ ಪೆನ್ನನ್ನು ಕೊಡಿ, ಒಕ್ಕಲಿಗರಿಗೆ ಕೊಡಿ, ಅದು ದೈವಲಿಖಿತ ಆಗಿದೆ, ಒಕ್ಕಲಿಗರೇ ಮುಖ್ಯಮಂತ್ರಿ ಆಗೋದು. ನೀವು ಓಟ್ ಹಾಕುವಾಗ ದಯವಿಟ್ಟು ಬಸವಣ್ಣ ಆಗಬೇಡಿ, ಅಂಬೇಡ್ಕರ್ ಆಗಬೇಡಿ, ನೀವು ಅಂಬೇಡ್ಕರ್ ಆಗಬೇಡಿ, ಬಸವಣ್ಣ ಆಗಬೇಡಿ, ಜಾತಿ ನೋಡ್ಕೊಂಡು ಓಟ್ ಹಾಕಿ. ಅಂದ್ರೆ ಯಾರಾದರೂ ಸರಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಂಜಾವಧೂತ ಸ್ವಾಮೀಜಿಗಳು ಮಾತಾಡ್ತಾರೆ. ಈ ಮಾತುಗಳೇ ಅಲ್ವೇನ್ರಿ, ಬೇರೆ ಜಾತಿಯವರು ಒಗ್ಗಟ್ಟು ಮಾಡಲ್ವೇನ್ರಿ? ಒಂದು ಕಾಮನ್ ಸೆನ್ಸ್ ಅಲ್ವಾ ಅದು? ನೀವು ಈ ತರ 4 ಗೋಡೆಗಳ ಮಧ್ಯೆ ಮಾತಾಡಿ, ನೀವು ಎಲ್ಲಾ ಸ್ವಾಮೀಜಿಗಳು, ಎಲ್ಲಾ ಜಾತಿಯ ಜನಾಂಗದ ಮಠಾಧಿಪತಿಗಳು, ಸ್ವಾಮೀಜಿಗಳು, ರಾಜಕಾರಣಿ ಇದನ್ನೇ ಮಾಡೋದು. ಇದು 4 ಗೋಡೆಗಳ ಮಧ್ಯೆ ಆಡೋ ಮಾತು. ಸಾರ್ವಜನಿಕಕ್ಕೆ ಬಂದು ನೀವು ದೈವಲಿಖಿತ ಇದು, ನೀವು ಅಂಬೇಡ್ಕರ್ ಆಗಬೇಡಿ, ಬಸವಣ್ಣ ಆಗಬೇಡಿ, ಓಟ್ ಹಾಕುವಾಗ ನೀವು ಒಕ್ಕಲಿಗರು ಮಾತ್ರ ಮುಖ್ಯಮಂತ್ರಿ ಆಗಲಿ, ಮಂತ್ರಿಗಳಾಗಲಿ ಗೆಲ್ಸಿ ಹತ್ರ ಮಾತಾಡೋದಿದೆಯಲ್ಲ, ಬೇರೆ ಜಾತಿಯವರು ಆಟೋಮೆಟಿಕ್ ಒಂದಾಗ್ತಾರಲ್ವಾ? ಸಾಮಾನ್ಯ ಜ್ಞಾನ ತಾನೇ ಇದು. ಪಕ್ಕದಲ್ಲಿ ಕೂತಿದ್ದ ಕುಮಾರಸ್ವಾಮಿ ಅವರು ಅವತ್ತೊಂದು ಮಾತಾಡಬಾಯಿತ್ತು, ಇಲ್ಲ ಗುರುಗಳೇ ಈ ಮಾತಾಡೋದು ತಪ್ಪು, ಹಿಂಗೆ ಹೇಳ್ಬೇಡಿ, ಸಾರ್ವಜನಿಕ ಮಾತನ್ನ ಹೇಳ್ತಾರೆ. ಅದು ಒಂದು ಜಾತಿ ಬರೀ ಒಕ್ಕಲಿಗರು ಇಟ್ಕೊಂಡೆ ಯಾರು ರಾಜಕಾರಣ ಮಾಡೋಕ್ಕಾಗಲ್ಲ, ಎಲ್ಲ ಬೇರೆ ಜಾತಿಯವರು ಬೇಕಾಗ್ತಾರೆ ನಮಗೆ. ಒಂದು ಮಾತಾಡಿದ್ರೆ ತುಂಬಾ ದೊಡ್ಡ ಮನುಷ್ಯ ಆಗ್ತಿದ್ರೆ ಅವತ್ತು ನೀವು ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ರಿ. ಬೇರೆ ಜಾತಿ ಆಟೋಮೆಟಿಕ್ ಒಂದಾಗ್ತಾರಲ್ವಾ? ಇದು ರಾಜಕೀಯ ತಾನೇ ಇದು. ಮತ್ತೆ ಕರಿಯನ ವಿಚಾರ ತಗೊಳ್ಳೋಣ. ಬೇರೆ ಯಾರಾದರೂ ಅದನ್ನ ಬಳಸಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಅಥವಾ ಇನ್ಯಾರಾದರೂ ಸರಿ ಅದನ್ನ ಬಳಸಿದ್ರೆ ಜನ ಕುಮಾರಸ್ವಾಮಿ ಅವ್ರ ಪರವಾಗಿ ಸಿಂಪತಿ ಬರ್ತಾ ಇತ್ತೇನೋ. ಆದ್ರೆ ಬಳಸಿದ್ದೆ ಯಾರು? ಜಮೀರ್ ಅವರು. ಜಮೀರ್ಗೂ ಕುಮಾರಸ್ವಾಮಿ ಎಷ್ಟು ಗಳಸೆ ಕಂಠಸ್ಥೆ ಗೊತ್ತಿಲ್ವಾ? ಎಷ್ಟು ಕ್ಲೋಸ್ ಆಗಿದ್ರು. ಜಮೀರ್ ಅವ್ರಿಗೆ ಯಾಕೆ ಬಂದು ಇದೇ ಮೊದಲಾಗದ ಕರಿಯ ಅಂತ ಬಂದಿದ್ದು. ನಾನು ಒಂದು ಇಂಟರ್ವ್ಯೂ ನೋಡಿದ್ದೀನಿ. ನಾನು ಖಾಸಗಿ ವಿಚಾರ ತಲೆ ಹಾಕಕ್ಕೆ ಹೋಗಲ್ಲ, ಆದ್ರೆ ಈ ಸಂದರ್ಭಕ್ಕೆ ಒಂದುತ್ತೇನ ಕಾರಣ ಕೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರ 2ನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ಇದ್ರಲ್ಲ, ಇವ್ರದ್ದು ಒಂದು ಸಂದರ್ಶನ ನೋಡ್ತಾ ಇದ್ದೆ. ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ಮನೆಯವ್ರನ್ನ ನಿಮ್ಮನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಆ ಆಂಕರ್ ಕೇಳ್ತಾರೆ. ಚಿನ್ನು ಅಂತ ಕರೀತಾರೆ ಅಂತ ಹೇಳ್ತಾರೆ ಯಾರು? ರಾಧಿಕಾ ಅವರು. ನೀವು ಕುಮಾರಸ್ವಾಮಿ ಅವ್ರು ಏನ್ ಕರಿತೀರಾ? ನಾನು ಕರಿಯಾ ಅಂತ ಕರಿತೀನಿ ಅಂತ ಹೇಳ್ತಾರೆ. ರಾಧಿಕಾ ಅವ್ರು ಹೇಳೋ ಮಾತು. ಯಾಕಂದ್ರೆ ಈ ತೇಜಸ್ವಿನಿ ರಮೇಶ್ ಎಲ್ಲ ಕಡೆ ಹೇಳಿದಾರೆ ಅದನ್ನ.
ಅಂದ್ರೆ ಇವರೆಲ್ಲ ಇವರು ಜಮೀರ್ ಅವರು ಅಷ್ಟೇ ಸಲಿಗೆ ಅಂದಿದ್ರು. ಇವತ್ತು ಎಷ್ಟೋ ಸಲ ನೋಡಿದ್ರಿ ಜಮೀರ್ ಅವರು ಕುಮಾರಸ್ವಾಮಿ ಎಷ್ಟೇ ಅಟ್ಯಾಕ್ ಮಾಡಿದ್ರು ಸಹ ಕುಮಾರಸ್ವಾಮಿ ಅವರು ಆ ವಿಚಾರದಲ್ಲಿ ಮಾತಾಡಲ್ಲ. ಅಯ್ಯೋ ಕೊಚ್ಚೆ ಬಿಡಪ್ಪ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಸುಮ್ಮನೆ ಆಗ್ತಾರೆ. ಅದೇ ಡಿ ಕೆ ಶಿವಕುಮಾರ್ ಮಾತಾಡಿದ್ರೆ ಬೇರೆ ಯಾರೋ ಮಾತಾಡಿದಾಗ ಒಂದಕ್ಕೆ ಎರಡರಷ್ಟು ಅಟ್ಯಾಕ್ ಮಾಡೋ ಕುಮಾರಸ್ವಾಮಿ ಅವರು ಜಮೀನರ ವಿಚಾರದಲ್ಲಿ ಏನು ಮಾಡಲ್ಲ. ಯಾಕೆ ಅಂದ್ರೆ ಇವ್ರು ಅಷ್ಟು ಹತ್ರವೇ ಇದ್ದರು. ಇವ್ರ ವೀಕ್ನೆಸ್ ಅವ್ರದ್ದು ಏನುತ್ತೋ ಅವ್ರದ್ದು ವೀಕ್ನೆಸ್ ಇವ್ರಿಗೇನು ಗೊತ್ತು, ನಮ್ಗೇನು ಗೊತ್ತು. ಅದು ಜನಕ್ಕೆ ಅರ್ಥ ಆಯ್ತು, ಬಿಡಪ್ಪ ಅವರೆಲ್ಲ ದೋಸ್ತಗಳೇ ಏನೋ ಆಗಿರುತ್ತೆ, ಅದೇನು ದೊಡ್ಡ ಮಟ್ಟ ತಗೋಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಜಮೀರು ಆಡಿದ ಮಾತುಗಳು ಒಂದ್ ಸೈಡ್ ಓಟ್ ಹಾಕ್ಬಿಡ್ಬೇಕಾಯ್ತಲ್ವ, ಆಗ್ಲಿಲ್ಲ. ಯಾಕೆ ತಲೆ ಕೆಡಿಸ್ಕೊಂಡ್ರೆ ಅವರಿಬ್ರು ಅಷ್ಟು ಕ್ಲೋಸ್ ಇದ್ರು ಅಂತ. ಸ್ವತಃ ರಾಧಿಕಾ ಅವರೇ ಹೇಳ್ತಾರಲ್ಲ, ನನ್ನನ್ನು ಅವ್ರು ಚಿನ್ನು ಅಂತಾರೆ, ನಾನು ಅವ್ರನ್ನ ಕರಿಯ ಅಂತ ಹೇಳ್ತೀನಿ ಅಂತ. ಅದೇ ಸ್ವಾಮಿ ಕುಮಾರಸ್ವಾಮಿ ಅವ್ರನ್ನ ಕರಿಯ ಅಂತ ಕರೆದಿದ್ದು ಯಾರು ಫಸ್ಟ್ ಕರೆದಿದ್ದು? ಇದೇ ನೀವು ಇದಿರಲ್ಲ ನಿಮ್ಮ ಸ್ನೇಹಿತರು ಯಾರು ಬಿಜೆಪಿ, ಬಹಳ ನಿಮ್ಮ ಪಾರ್ಟಿ ಇದೆ ಬಿಜೆಪಿ ಪಾರ್ಟಿ, ಇವರೇ ತಾನೆ ಕರಿ ಇಡ್ಲಿ ಅಂತ ಕರೆದು ಇವರೇ ತಾನೆ ಕುಮಾರಸ್ವಾಮಿ ಇನಾತಿನೋಗಿ ಆದಿ ಬೀದಿಯಲ್ಲಿ ಮಿನಿ ಪೌಡ್ರು ಕರಿ ಇಡ್ಲಿ ಅಂತ ಮಾತಾಡಿದ್ದು ಇವ್ರು ತಾನೇ ಮಾತಾಡಿದ್ದು. ಅಂದಮೇಲೆ ಜನ ಅದನ್ನ ತಗೊಂಡ್ಲಿಲ್ಲ. ನನಗನ್ಸೋ ಪ್ರಕಾರ ಇವಾಗ ಕುಮಾರಸ್ವಾಮಿ ಅವರು ಇಡೀ ರಾಮನಗರದಲ್ಲಿ JDS ಪಾರ್ಟಿ ಒಂದು ರೀತಿ ಖಾಲಿ ಆಯಿತು. ಹೊಸ ನಾಯಕನಾಗಿ ಡಿ ಕೆ ಶಿವಕುಮಾರ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿ ನಾವಂತೂ ಅನ್ಕೋಬೋದು ಇವಾಗ ಕಾರಣಕ್ಕೆ. ಮತ್ತೆ ಮುಂದೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ಇಷ್ಟು ಸಾಕು ಅನ್ಸುತ್ತೆ. ನಮಸ್ಕಾರ.